ಮೋಡಗಳು ಮುಚ್ಕೊಂಡಿರಲ್ಲ. ಆಗ ಮಿತ್ರ ಧ್ರುವನ ದರ್ಶನ ಆಗ್ಬೋದು. ಪ್ರಭು, ನನಗೆ ಮಾರುತಿಯ ಬಗ್ಗೆ ಬಹಳ ಚಿಂತೆಯಾಗುತ್ತಿದೆ. ಅವನು ಈ ಕಾಡಿನಲ್ಲಿ ಕಳೆದು ಹೋದರೆ ಏನಾಗಬಹುದು? ಒಂದು ಬೇಕೆಂದರೆ ಮತ್ತೊಂದು ಕಳೆದುಕೊಳ್ಳಬೇಕು. ಪ್ರತಿ ಯಾತ್ರೆ ಸುಖಮಯವಾಗಿರುವುದಿಲ್ಲ. ಮಾರ್ಗ ಮಧ್ಯದಲ್ಲಿ ಹೂವಿನ ಜೊತೆ ಮುಳ್ಳು ಸಿಗುತ್ತದೆ. ಎಲ್ಲದಕ್ಕೂ ಸಿದ್ಧವಿರಬೇಕು. ಇದು ಭಕ್ತಿಯ ಪರೀಕ್ಷೆ ದೇವಿ. ಹಾಗಾಗಿ ಭಕ್ತನ ಭಕ್ತಿಯ ಪರೀಕ್ಷೆ ಮಾಡುವ ಸಮಯವಿದಾಗಿದೆ. ನಮಗೆ ಪ್ರಕಾಶದ ಅವಶ್ಯಕತೆ ಯಾವಾಗ ಇರುವುದೆಂದರೆ ಅಂಧಕಾರವು ಪ್ರಬಲವಾಗಿದ್ದಾಗ. ಭಕ್ತಿಯ ಬೆಳಕಿನಲ್ಲಿ ಸಾಗಿದರೆ ಆ ಭಕ್ತಿಯ ಬೆಳಕಿನಲ್ಲಿ ತಪಸ್ಸಿನ ಫಲ ಸಿಗುವುದು. ಸತ್ಯ ಹೇಳಿದಿರಿ ಪ್ರಭು. ಇಲ್ಲಿ ಮಾರುತಿ ಕಾಡಿನಲ್ಲಿ ಕಳೆದು ಹೋಗುತ್ತಿದ್ದರೆ ಅಲ್ಲಿ ಮಾತೆ ಅಂಜನಿಯ ಪಾಲಿಗೆ ಒಂದು ಸವಾಲು ಎದುರಾಗಿ ನಿಂತಿದೆ. ಸ್ವಾಮಿ, ಏನಾಯ್ತು ದೇವಿ? ಏನಾದ್ರೂ ತೊಂದರೆ ಆಯ್ತಾ? ಎಲ್ಲ ಸರಿ ಇದೆ ತಾನೆ? ಏನ್ ಹೇಳಿ ಸ್ವಾಮಿ, ಮಾಡೋ ಕೆಲಸಗಳು ಬಹಳಷ್ಟಿದೆ. ಸಮಯ ತುಂಬಾನೇ ಕಡಿಮೆ ಇದೆ. ಕೆಲಸಗಳ? ಹಾ. ಯಾವ ಕೆಲಸಗಳು? ಸ್ವಾಮಿ, ನಿಮಗ್ ಜ್ಞಾಪಕ ಇಲ್ವಾ? ಹೋದ ತಿಂಗಳು ಒಬ್ರು ಋಷಿ ಬಂದಿದ್ರಲ್ಲ, ಅವ್ರು ನಮಗೆ ಸಂದೇಶ ಕಳಿಸಿದ್ರಲ್ಲ, ಪಂಚಮಿ ದಿನ ನಮ್ಮ ಅರಮನೆಗೆ ಋಷಿ ದೂರ್ವಾಸರು ಬರ್ತಾರೆ ಅಂತ. ಹಾ, ಅದಕ್ಕೆ ಸ್ವಾಮಿ, ಪಂಚಮಿ ನಾಳೆನೆ. ಇದ್ರ ಅರ್ಥ ಏನು ಅಂದ್ರೆ, ಸೂರ್ಯ ಉದಯ ಆಗ್ತಿದ್ದ ಹಾಗೆ ಋಷಿ ದೂರ್ವಾಸರು ಅರಮನೆ ಬಾಗ್ಲತ್ರ ನಿಂತಿರ್ತಾರೆ. ಈ ವಿಷಯ ನಮಗ್ ಮರ್ತೇ ಹೋಗಿತ್ತು. ಒಳ್ಳೇದಾಯ್ತು ನೀವು ನೆನಪು ಮಾಡಿದ್ದು. ಇಲ್ದೆ ಹೋಗಿದ್ರೆ ಅತಿಥಿಯ ಸತ್ಕಾರದಲ್ಲಿ ಏನಾದ್ರೂ ಖಂಡಿತ ಕಡಿಮೆ ಆಗ್ತಿತ್ತು. ಸ್ವಾಮಿ, ಇವ್ರು ಯಾರು ಸಾಧಾರಣ ಅತಿಥಿ ಅಲ್ಲ, ಋಷಿ ದೂರ್ವಾಸರು. ಕೋಪಕ್ಕೆ ಅವರು ವಿಶ್ವವಿಖ್ಯಾತರು. ನಿಮಗ್ ಗೊತ್ತಿಲ್ಲ ಸ್ವಾಮಿ, ಚಿಕ್ಕ ಚಿಕ್ಕ ವಿಷಯಗಳಿಗೂ ಅವ್ರ ಕೋಪ ಆಕಾಶ ಮುಟ್ಬಿಡುತ್ತೆ. ಅವ್ರೇನಾದ್ರೂ ಒಂದ್ ವೇಳೆ ಶಾಪ ಕೊಟ್ರೆ ಅವರ ಅಧೋಗತಿ ಆಗೋದಂತೂ ನಿಜ. ಹೇ ಈಶ್ವರ, ಅವ್ರು ಯಾವುದಾದ್ರೂ ಕಾರಣದಿಂದ ನಮ್ಮ ಮಾರುತಿ ಮೇಲೆ ಏನಾದ್ರೂ ಕೋಪ ಮಾಡ್ಕೊಂಡ್ರೆ, ಆಮೇಲೆ ನಮ್ಮ ಮಾರುತಿಗೆ ಏನಾದ್ರೂ ಶಾಪ ಕೊಟ್ಬಿಟ್ರೆ? ಇಲ್ಲ, ಹಾಗಾಗಬಾರ್ದು. ನಾವು ಅವರಿಗೆ ಮನಸ್ಸಂತೋಷ ಆಗೋ ಹಾಗೆ ಸೇವೆ ಮಾಡೋಣ. ಅವ್ರು ಕೋಪ ಮಾಡ್ಕೊಳಕ್ ಅವಕಾಶನೇ ಕೊಡೋದು ಬೇಡ. ನಡೀರಿ ಸ್ವಾಮಿ, ಅವ್ರ ಸೇವೆಗೆ ತಯಾರಿ ಮಾಡ್ಕೊಳ್ಳೋಣ. ನಡೀರಿ ಸ್ವಾಮಿ. ಈಗ ಮಧ್ಯರಾತ್ರಿ, ಬೆಳಗ್ಗೆ ಬೇಗ ಎದ್ದು ತಯಾರಿನ ಶುರು ಮಾಡೋಣ. ಈಗ ನೀನ್ ವಿಶ್ರಾಂತಿ ಮಾಡು. ಇಲ್ಲ ಸ್ವಾಮಿ, ಇದು ನಮ್ಮ ವಿಚಾರ ಆಗಿದ್ದಿದ್ರೆ ನಾನು ಯೋಚನೆ ಮಾಡ್ತಿರ್ಲಿಲ್ಲ. ನಾವು ಯೋಚನೆ ಮಾಡ್ಬೇಕಾಗಿರೋದು ನಮ್ಮ ಮಾರುತಿ ಸುರಕ್ಷತೆಯ ಬಗ್ಗೆ. ಎಲ್ಲೋದ್ರೂ ದಾರಿನೇ ಸಿಗ್ತಾ ಇಲ್ಲ ಮಿತ್ರ ಧ್ರುವ. ಇಡೀ ಕಾಡನ್ನೇ ಹುಡುಕ್ಬಿಟ್ಟಿದೀವಿ. ಆದ್ರೆ ಕಪ್ಪು ಮೋಡಗಳು ಭೂಮಿನ ಮತ್ತೆ ಆಕಾಶನ ಒಂದ್ ಮಾಡ್ಬಿಟ್ಟಿದೆ ಅನಿಸ್ತಿದೆ. ಹೀಗೆ ಆದ್ರೆ ನಿಮ್ಮನ್ನ ಭೇಟಿ ಮಾಡೋದು ಹೇಗೆ ಮಿತ್ರ? ನಮಗೆ ತುಂಬಾ ಸುಸ್ತಾಗ್ತಿದೆ, ಹೊಟ್ಟೆನೂ ಹಸಿತಿದೆ. ಅಮ್ಮ ನಮಗೋಸ್ಕರ ಎಷ್ಟು ಉಪವಾಸ ಇರ್ತಾರೆ, ಆದ್ರೆ ನಾವು ನಮ್ಮ ಆರಾಧ್ಯ ದೇವ್ರಿಗೋಸ್ಕರ ಒಂದಿನ ಉಪವಾಸ ಇರಕ್ಕಾಗಲ್ವಾ? ನಮಗ್ ನಿದ್ದೆ ಬರ್ತಿದೆ, ಇಲ್ಲೇ ಮಲಗ್ತೀವಿ. ಸುಜಾತ, ಸುರೇಲಿ, ರಜನಿ, ಎಲ್ಲಿದ್ದೀರಾ? ಎಲ್ಲ ಬೇಗ ಎದ್ದೇಳಿ. ಏನ್ ಮಾಡ್ತಾ ಇದ್ದೀರಾ ಎಲ್ರು? ಏನಾಯ್ತು ಮಹಾರಾಣಿ? ನಾವು ತುಂಬಾ ಕೆಲಸಗಳನ್ನ ಮಾಡ್ಬೇಕಿದೆ. ಸಮಯ ಕೂಡ ನಮಗ್ ತುಂಬಾ ಕಮ್ಮಿ ಇದೆ. ಆದ್ರೆ ಯಾಕಿಷ್ಟೊಂದು ಗಾಬರಿ ಆಗಿದ್ದೀರಾ? ಸುರೇಲಿ, ದಾಸಿಯರು, ಸೇವಕಿಯರು, ಅಡಿಗೆಯವರು, ಮನೆ ಕೆಲಸದವರು, ಎಷ್ಟು ಜನ ಕೆಲಸದವರು ಇದ್ದಾರೋ ಎಲ್ಲರನ್ನೂ ಎದ್ದೇಳೋಕ್ ಹೇಳಿ. ಎಷ್ಟು ಬೇಗ ಸಾಧ್ಯನೋ ಅವ್ರನ್ನೆಲ್ಲ ಬೇಗ ಬರೋದಕ್ಕೆ ಹೇಳಿ. ಸಾಧ್ಯವಾದ್ರೆ ಆದಷ್ಟು ಬೇಗ ಅರಮನೆಯಲ್ಲಿರೋರ್ಗೆಲ್ಲ ಈ ವಿಷಯನ ತಿಳಿಸಿ ಹೇಳಿ. ನಾಳೆ ಬೆಳಿಗ್ಗೆ ಋಷಿ ದೂರ್ವಾಸರು ನಮ್ಮ ಅರಮನೆಗೆ ಬರ್ತಿದ್ದಾರೆ ಅಂತ. ಅವ್ರ ಸ್ವಾಗತ ಮಾಡೋದ್ರಲ್ಲಿ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಅವ್ರ ಕೋಪದ ಪರಿಣಾಮ ಯಾರಿಗೇನಾಗುತ್ತೋ ಏನೋ ಗೊತ್ತಿಲ್ಲ. ಸರಿನಾ? ಎಲ್ಲರಿಗೂ ಹೇಳ್ಬಿಡಿ, ಆಯ್ತಾ? ಪ್ರಭು, ಎಷ್ಟು ವಿಚಿತ್ರ ನೋಡಿ. ಋಷಿ ದೂರ್ವಾಸರು ದಿವ್ಯ ಋಷಿಗಳು. ಅವರಿಗೆ ಮಾತೆ ಅಂಜನಿ ಹೆದರುತ್ತಿದ್ದಾಳೆ. ಋಷಿ ದೂರ್ವಾಸ ತನ್ನ ಕೋಪಕ್ಕೆ ಬಹಳ ಪ್ರಸಿದ್ಧರು. ಆದರೆ ಸಮಸ್ತ ಸೃಷ್ಟಿಗೆ ಗೊತ್ತು,
ಅವರು ಹೊರಗಿನಿಂದ ಎಷ್ಟು ಕಠೋರ ಮತ್ತು ಕೋಪಿಷ್ಟರೋ ಮನಸ್ಸಿನಲ್ಲಿ ಅಷ್ಟೇ ಉದಾತ್ತ ಮತ್ತು ಮೃದು ಸ್ವಭಾವದವರು. ಮಾತೆ ಅಂಜನಿ ಸ್ವಯಂ ನಿಮ್ಮ ಅವತಾರವಾದ ಮಾರುತಿಗೆ ಜನ್ಮ ಕೊಟ್ಟಿರುವ ತೇಜಸ್ವಿ ನಾರಿ. ಆಕೆಯೂ ಸಹ ದೂರ್ವಾಸರಿಗೆ ಭಯಪಡುವುದು ಏಕೆಂದು ನನಗೆ ಅರ್ಥವಾಗುತ್ತಿಲ್ಲ ಪ್ರಭು. ದೇವಿ, ಜೀವನ ಚಕ್ರದ ಯಾವುದೇ ರಹಸ್ಯ ಮುಚ್ಚಿಡಲು ಸಾಧ್ಯವಿಲ್ಲ. ಆದರೆ ನಿಮಗೆ ಇದು ತಿಳಿದಿರಲಿ, ಋಷಿ ದೂರ್ವಾಸರಿಗೆ ಭಯಗೊಳ್ಳಲು ಕಾರಣ ಮಾತಾ ಅಂಜನಿಯ ಪೂರ್ವಜನ್ಮ. ಇದೇ ಕಾರಣಕ್ಕಾಗಿ ಮಾತಾ ಅಂಜನಿ ದೂರ್ವಾಸರ ಹೆಸರು ಕೇಳಿಯೇ ವಿಚಲಿತಳಾಗುತ್ತಾಳೆ. ದೇವಿ, ಪೂರ್ವಜನ್ಮ? ನೀವು ಯಾವ ಘಟನೆಯ ಬಗ್ಗೆ ಮಾತನಾಡುತ್ತಿರುವಿರಿ ಪ್ರಭು? ದೇವಿ, ಆ ಘಟನೆಯ ಬಗ್ಗೆ ಈಗ ಮಾತೆ ಅಂಜನಿಗೆ ಯಾವುದೇ ನೆನಪಿಲ್ಲ. ಆದರೆ ಆಕೆಯ ಅಂತರಾತ್ಮಕ್ಕೆ ಪೂರ್ವಜನ್ಮದ ಈ ಘಟನೆಯ ಬಗ್ಗೆ ಎಲ್ಲವೂ ನೆನಪಿದೆ, ಭಯವೂ ಇದೆ. ಅದಕ್ಕೆ ಕಾರಣ ಒಂದು ಶಾಪ. ಯಾವ ಶಾಪ ಪ್ರಭು? ಕೃಪೆ ಮಾಡಿ ನನ್ನ ಸಂಶಯವನ್ನು ನಿವಾರಿಸಿ ಮಹಾದೇವ. ಮಾತೆ ಅಂಜನಿ ಪೂರ್ವಜನ್ಮದಲ್ಲಿ ಒಬ್ಬಳು ಅಪ್ಸರೆಯಾಗಿದ್ದಳು. ಅವಳ ಹೆಸರು ಪುಂಜಸ್ಥಳ. ಅವಳು ನನ್ನ ದೊಡ್ಡ ಭಕ್ತೆಯಾಗಿದ್ದಳು. ಈ ಶಾಪದಲ್ಲಿ ಒಂದು ವಿಶೇಷ ಮಹತ್ವ ಇದೆ. ಅದೇ ಕಾರಣಕ್ಕಾಗಿ ಮಾತೆ ಅಂಜನಿಗೆ ಮಾರುತಿಯಂತಹ ದಿವ್ಯ ಸಂತಾನದ ಪ್ರಾಪ್ತಿಯಾಗಿದೆ. ಪ್ರಣಾಮಗಳು. ನಿಮ್ಮ ಪೂಜೆಗೆ ಅಡಚಣೆ ಮಾಡಿದ್ದಕ್ಕಾಗಿ ಕ್ಷಮಿಸಿ. ದೇವರಾಜ ಇಂದ್ರರು ಇಚ್ಛೆ ವ್ಯಕ್ತಪಡಿಸುತ್ತಿದ್ದಾರೆ. ನೀವು ಈಗ ಅವರ ಸಭೆಗೆ ಬಂದು ನಿಮ್ಮ ನೃತ್ಯ ಪ್ರದರ್ಶನ ಮಾಡಬೇಕಂತ. ಪುಂಜಸ್ಥಳ ಎಲ್ಲಿ? ದಯಮಾಡಿ ನಮ್ಮ ಈ ಮಾತುಗಳನ್ನು ಇಂದ್ರದೇವರಿಗೆ ತಿಳಿಸಿಬಿಡಿ. ಇನ್ನು 1 ಮಾಸದವರೆಗೆ ನಾವು ಶಿವಪೂಜೆ ಮಾಡಬೇಕಿದೆ. ಅವರ ಇಚ್ಛೆಯನ್ನು ಪೂರೈಸಲಾಗುವುದಿಲ್ಲ. ಇಷ್ಟೊಂದು ಅಹಂಕಾರ! ಅವಳು ದೇವರಾಜ ಇಂದ್ರನ ಮಾತನ್ನು ನಿರಾಕರಿಸಿದ್ದಾಳೆ. ನಿನಗೆ ಸ್ವಲ್ಪವಾದರೂ ಜ್ಞಾನವಿದೆಯೇ? ನೀನು ಯಾರಿಗೆ ವಿರೋಧ ಮಾಡಿದ್ದೀಯಾ ಪುಂಜಸ್ಥಳ? ನಮ್ಮ ಮೇಲಿದ್ದ ಭಕ್ತಿ ಮತ್ತು ನಿಷ್ಠೆಯನ್ನು ಕಂಡು ದೇವರಾಜ ಇಂದ್ರನಿಗೆ ಮಾತ್ಸರ್ಯದ ಜೊತೆಗೆ ನಮ್ಮ ಮೇಲೆ ಕ್ರೋಧವೂ ಹೆಚ್ಚಾಯಿತು. ಓಂ ನಮಃ ಶಿವಾಯ. ಇದನ್ನು ಇಂದ್ರದೇವನು ಅವಮಾನವೆಂದು ಪರಿಗಣಿಸಿ ಪುಂಜಸ್ಥಳ ವಿರುದ್ಧ ಪ್ರತೀಕಾರ ತೆಗೆದುಕೊಳ್ಳಲು ನಿರ್ಧರಿಸಿದನು. ಋಷಿ ದೂರ್ವಾಸರಿಗೆ ದೇವರಾಜ ಇಂದ್ರನ ಪ್ರಣಾಮಗಳು. ಒಬ್ಬ ಸನ್ಯಾಸಿ ಆಶ್ರಮಕ್ಕೆ ದೇವರಾಜ ಇಂದ್ರನಾಗಮನ. ನಿಮ್ಮ ಸಿಂಹಾಸನದ ಮೇಲೆ ಅಸುರರ ಕೆಟ್ಟ ದೃಷ್ಟಿ ಏನಾದರೂ ಬಿದ್ದಿರುವುದೇ? ನಾವು ಇಲ್ಲಿ ಕೇವಲ ಒಂದು ಸಣ್ಣ ವಿನಂತಿ ಮಾಡಲು ಬಂದಿದ್ದೇವೆ. ನಮ್ಮ ಲೋಕದಲ್ಲಿ ಒಬ್ಬಳು ಧಾರ್ಮಿಕವಾದ ಮತ್ತು ಅತ್ಯಂತ ಪವಿತ್ರವಾದ ಅಪ್ಸರೆ ಇದ್ದಾಳೆ, ಪುಂಜಸ್ಥಳ. ಋಷಿ ಮುನಿಗಳ ಸೇವೆ ಸತ್ಕಾರ ಮಾಡುವುದೆಂದರೆ ಆಕೆಗೆ ಅತ್ಯಂತ ಸಂತೋಷವಾಗುತ್ತದೆ. ಆಕೆ ನಮ್ಮಲ್ಲಿ ಕೇಳಿಕೊಂಡಳು, ನಾವು ನಿಮ್ಮನ್ನು ಮತ್ತು ನಿಮ್ಮ 10,000 ಶಿಷ್ಯರನ್ನು ಸ್ವರ್ಗಲೋಕಕ್ಕೆ ಆಮಂತ್ರಿಸಬೇಕೆಂದು. ಮತ್ತು ಅವಳು ನಿಮ್ಮೆಲ್ಲರಿಗೋಸ್ಕರ ನಾಳೆ ಮಹಾಭೋಜನವನ್ನು ಆಯೋಜಿಸಿದ್ದಾಳೆ. ನಾವು ಪುಂಜಸ್ಥಳ ದೇವಿಯ ಆಮಂತ್ರಣವನ್ನು ಸ್ವೀಕರಿಸಿದ್ದೇವೆ. ನಮ್ಮ 10,000 ಶಿಷ್ಯರೊಂದಿಗೆ ನಾಳೆ ಅವಶ್ಯವಾಗಿ ಆಗಮಿಸುತ್ತೇವೆ. ಆದರೆ ಅರ್ಧ ದಿನಕ್ಕೆ ಮಾತ್ರ. ಇದು ಸತ್ಯವೇ? ಋಷಿ ದೂರ್ವಾಸರು ಆಗಮಿಸುತ್ತಿದ್ದಾರೆಯೇ ಅವರ ಶಿಷ್ಯರೊಂದಿಗೆ? ಹೌದು ಪುಂಜಸ್ಥಳ. ನೀವು ನನ್ನನ್ನು ಗುರು ಸೇವೆಗೆ ಮೀಸಲಾಗಿಟ್ಟಿರಿ. ನಿಮಗೆ ನನ್ನ ಧನ್ಯವಾದಗಳು. ಆಜ್ಞೆ ಕೊಡಿ, ಅವರ ಆಗಮನಕ್ಕೆ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಡುತ್ತೇವೆ. ಇಷ್ಟೊಂದು ಉತ್ಸಾಹ! ಆದರೆ ಈ ಉತ್ಸಾಹದಲ್ಲಿ ಒಂದು ಮಹತ್ವವಾದ ಪ್ರಶ್ನೆಯನ್ನು ಕೇಳುವುದೇ ಮರೆತು ಬಿಟ್ಟೆ ನೀನು. ಋಷಿ ದೂರ್ವಾಸರ ಜೊತೆ ಶಿಷ್ಯರೂ ಬರುತ್ತಿದ್ದಾರೆ. ಆದರೆ ಎಷ್ಟು? ಪುಂಜಸ್ಥಳ ದೂರ್ವಾಸರ ಅತಿಥಿ ಸತ್ಕಾರಕ್ಕೆ ಎಲ್ಲಾ ಸಿದ್ಧತೆ ಮಾಡಿಕೊಂಡಳು. ಉತ್ಸಾಹದಲ್ಲಿ ಸೂರ್ಯೋದಯದ ನಿರೀಕ್ಷೆಯಲ್ಲಿದ್ದಳು.
ಪ್ರಣಾಮಗಳು ದೇವಿ. ಋಷಿ ದೂರ್ವಾಸರು ಶಿಷ್ಯರೊಂದಿಗೆ ಆಗಮಿಸಿದ್ದಾರೆ. ಎಂತಹ ಅನಾಹುತವಾಗಿ ಹೋಯಿತು. ನಾವು ಪ್ರಶ್ನಿಸಲೇ ಇಲ್ಲ ಋಷಿ ದೂರ್ವಾಸರ ಜೊತೆ ಎಷ್ಟು ಮಂದಿ ಶಿಷ್ಯರು ಬರುತ್ತಿದ್ದಾರೆ ಎಂದು. ಪ್ರಣಾಮ ಋಷಿವರ್ಯರೇ. ಏನಾಯಿತು ದೇವಿ? ಏಕೆ ವಿಚಲಿತರಾಗುತ್ತಿದ್ದೀರಿ? ಕ್ಷಮೆ ಇರಲಿ ಮಹರ್ಷಿಗಳೇ. ನೀವು ಇಷ್ಟೊಂದು ಶಿಷ್ಯರುಗಳು ಎಲ್ಲರಿಗೂ ಅರಮನೆಯಲ್ಲಿ ಭೋಜನದ ವ್ಯವಸ್ಥೆ ಆಗಿಲ್ಲ. ಮತ್ತೇಕೆ ಆಹ್ವಾನಿಸಿದಿರಿ? ಅತಿಥಿ ದೇವೋ ಭವ. ಕೇಳಿದ್ದೀರಿ ತಾನೇ ಈ ನಾಣ್ಣುಡಿಯನ್ನು? ಅತಿಥಿಗಳನ್ನು ಆಹ್ವಾನಿಸಿ ಬಂದಾಗ ಅವರನ್ನು ಅಪಮಾನಿಸುವುದೇ? ಇಲ್ಲ ಇಲ್ಲ ಈಶ್ವರ, ನಮ್ಮ ಉದ್ದೇಶ ಅದಾಗಿರಲಿಲ್ಲ. ವಾಸ್ತವದಲ್ಲಿ ನಮಗೆ ತಿಳಿದಿರಲಿಲ್ಲ ನಿಮ್ಮ ಶಿಷ್ಯಂದಿರುಗಳು ಇಷ್ಟೊಂದು ಮಂದಿ ಇದ್ದಾರೆಂದು. ನಿಮ್ಮನ್ನು ಸ್ವಾಗತಿಸುವ ಆತುರದಲ್ಲಿ ನಾವು ಇದೆಲ್ಲವನ್ನು ಮರೆತಿದ್ದೆವು. ನಮಗೆ ಸ್ವಲ್ಪ ಸಮಯವನ್ನು ಕೊಡಿ. ಎಲ್ಲರಿಗೂ ನಾವು ಭೋಜನದ ವ್ಯವಸ್ಥೆ ಈ ನಿಮ್ಮ ಆತುರವೇ ಹೇಳುತ್ತಿದೆ ನಿಮ್ಮ ನಿರ್ಲಕ್ಷ್ಯ ಎಷ್ಟಿದೆ ಎಂದು. ಈ ಚಂಚಲತೆ ಅಪ್ಸರೆಯರಿಗಲ್ಲ, ವಾನರರಿಗೆ ಮಾತ್ರ ಸರಿಹೊಂದುತ್ತದೆ. ಖಂಡಿತವಾಗಿಯೂ ನೀವು ನಮಗೆ ಹಾಗೂ ನಮ್ಮ ಶಿಷ್ಯರಿಗೆ ಅಪಮಾನಿಸಿದ್ದೀರಿ. ನಾವು ನಿಮಗೆ ಶಾಪವನ್ನು ನೀಡುತ್ತಿದ್ದೇವೆ. ನೀವೊಬ್ಬ ವಾನರರಾಗಿ ಭೂಲೋಕದಲ್ಲಿ ಜನ್ಮ ತಾಳಿ ಓಂ ನಮಃ ಶಿವಾಯ. ಕ್ಷಮಿಸಿ ಗುರುದೇವ, ದಯಮಾಡಿ ಹೋಗಬೇಡಿ, ದಯಮಾಡಿ ಹೋಗಬೇಡಿ. ನಿಮ್ಮ ಸ್ವಾಗತಕ್ಕೆ ಯಾವ ಕೊರತೆಯೂ ಆಗದ ಹಾಗೆ ವ್ಯವಸ್ಥೆ ಮಾಡಿದ್ದೆವು. ಈ ಆತುರದಲ್ಲಿ ನಮ್ಮಿಂದ ತಪ್ಪಾಗಿದೆ ನಿಜ. ನಿಮ್ಮ ಜೊತೆ ಎಷ್ಟು ಮಂದಿ ಶಿಷ್ಯರು ಬರುತ್ತಿದ್ದಾರೆಂದು ಕೇಳುವುದನ್ನು ಮರೆತಿದ್ದೆವು. ಆ ತಪ್ಪಿಗೆ ನಮಗೆ ಇಷ್ಟು ದೊಡ್ಡ ಶಿಕ್ಷೆಯನ್ನು ಕೊಡಬೇಡಿ ಗುರುದೇವ, ಇಷ್ಟು ದೊಡ್ಡ ಶಿಕ್ಷೆ ಕೊಡಬೇಡಿ. ದೇವಿ, ನಮಗೆ ಈಗ ಅರಿವಾಗುತ್ತಲಿದೆ ನಿಮ್ಮ ಮನಸ್ಸು ಪವಿತ್ರವೆಂದು. ಆದರೆ ನಾವು ಶಾಪವನ್ನು ಹಿಂತೆಗೆದುಕೊಳ್ಳಲಾಗುವುದಿಲ್ಲ. ಬದಲಿಗೆ ನಿಮಗೊಂದು ವರವನ್ನು ಅವಶ್ಯವಾಗಿ ನೀಡುತ್ತೇವೆ. ನೀವು ವಾನರ ಕುಲದಲ್ಲಿ ಜನ್ಮ ತಾಳುವುದು ಈಗ ಅನಿವಾರ್ಯ. ನೀವೋರ್ವ ದಿವ್ಯ ಶಿಶುವಿಗೆ ಜನ್ಮ ಕೊಡಲಿದ್ದೀರಿ. ಅದರಿಂದ ಈ ಸೃಷ್ಟಿಯಲ್ಲಿ ನಿಮಗೊಂದು ಗೌರವ ಸಿಗಲಿದೆ. ಆ ಮಗು ಚಿರಂಜೀವಿಯಾಗಲಿದ್ದಾನೆ. ಈಗ ನಿಮಗೆ ಅರ್ಥವಾಗಿರಬಹುದು ದೇವಿ. ಹಾ ಪ್ರಭು, ಇದರ ಜೊತೆಗೆ ಅರ್ಥವಾದ ವಿಚಾರವೇನೆಂದರೆ ಮಾರುತಿಯಲ್ಲಿರುವ ಈ ಭಕ್ತಿಯ ಪರಂಪರೆಯ ಮೂಲ ಯಾವುದೆಂದು. ಅಂದರೆ ಅವನ ಮಾತೆ ಅಂಜನಿ ಪೂರ್ವಜನ್ಮದಲ್ಲಿ ನಿಮ್ಮ ದೊಡ್ಡ ಭಕ್ತಿಯಾಗಿದ್ದರಿಂದ ಸ್ವಾಭಾವಿಕವಾಗಿ ಮಾರುತಿಗೂ ಸಹ ಅದೇ ಭಕ್ತಿ ಬಳುವಳಿಯಾಗಿ ಬಂದಿದೆ. ಹೇಗೆ ಒಂದು ಶಾಪ ವರದಾನವಾಗಿ ಬದಲಾಗುತ್ತದೋ ಅದಕ್ಕೆ ಸಾಕ್ಷಾತ್ ಪ್ರಮಾಣವಿದು. ದೇವಿ ಪುಂಜಸ್ಥಳ ಅಂಜನಿಯ ರೂಪದಲ್ಲಿ ಶಿವನ ಅಂಶದ ಮಾರುತಿಯ ಮಾತೆಯಾಗಿ ಜನ್ಮ ತಾಳುವುದು. ನೀವು ನನ್ನ ಸಂಶಯವನ್ನು ನಿವಾರಿಸಿದಿರಿ ಪ್ರಭು. ಈಗ ತಾವು ಮಾರುತಿಗೂ ಸಹಾಯ ಮಾಡಿ. ಈ ಸಮಯದಲ್ಲಿ ಆ ಭಯಾನಕ ಅರಣ್ಯದಲ್ಲಿ ಸಿಲುಕಿದ್ದಾನೆ. ನನಗೆ ಅವನ ಅವಸ್ಥೆಯನ್ನು ನೋಡಲಾಗುತ್ತಿಲ್ಲ. ಅವನೇ ಸ್ವಯಂ ಹೋಗಿ ಅಲ್ಲಿ ಸಿಲುಕಿದ್ದಾನೆ. ಅವನ ಮಾರ್ಗವನ್ನೂ ಸಹ ಅವನೇ ಹುಡುಕಬೇಕು. ನಮಗ್ ನಿದ್ದೆನೆ ಬರ್ತಿಲ್ಲ. ಅಮ್ಮ ಏನಾದ್ರೂ ಇದ್ದಿದ್ರೆ ಅವರು ನಮ್ಗೆ ಜೋಗುಳ ಹಾಡ್ತಿದ್ರು. ಚಂದ ಮಾಮ ನಿಂಗಾಗಿ ಬಂದ ತಂದ ನಿನಗೆ ನಿದ್ದಿರೆ. ಎಷ್ಟು ಪ್ರೀತಿ, ಎಷ್ಟು ಶಾಂತಿ ಇದೆ ಅಮ್ಮನ ಧ್ವನಿಲಿ. ಅದು ನಮ್ ಧ್ವನಿಲಿ ಯಾಕಿಲ್ಲ ಹಾಗಾದ್ರೆ? ಅಮ್ಮ, ಮತ್ತೆ ಮತ್ತೆ ನಿಮ್ ಮುಖ ನಮ್ ಕಣ್ಮುಂದೆ ಏನಕ್ ಬರ್ತಾ ಇದೆ?
ಸಹಿಸಲಾಗುತ್ತಿಲ್ಲ ಪ್ರಭು. ನೀವು ಒಬ್ಬ ಯೋಗಿ, ನಿಮಗೆ ತಾಳ್ಮೆ ಇರಬಹುದು. ಆದರೆ ನಾನೊಬ್ಬಳು ಮಾತೆ. ಮಾರುತಿಯ ಈ ವ್ಯಥೆಯನ್ನು ನನ್ನಿಂದ ಸಹಿಸಲಾಗುತ್ತಿಲ್ಲ. ಅಮ್ಮ, ನಿಮ್ಮನ್ನ ನೋಡ್ಬೇಕು ಅಂತ ತುಂಬಾ ಅನಿಸ್ತಿದೆ ಅಮ್ಮ. ಮಾರುತಿ, ಚಂದ ಮಾಮ ನಿಂಗಾಗಿ ಬಂದ ತಂದ ನಿನಗೆ ನಿದಿರೆ ಬಾನೆಲ್ಲ ತುಂಬಿ ತಾರೆಯ ಹಿಂಡು ಜೋಗುಳ ಹಾಡುತ್ತ ಇರಲು ಹಾಡಿ ಪಾಡಿ ನಿನ್ನಂದ ಚಂದ ಮೇಘಗಳೆಲ್ಲ ಹನಿಯಾದವು. ನದಿಯಾಗಿ ಸಂತೋಷ ಹರಿದಂತೆ ಈಗ ಮಾತೆಯ ಆಸೆಗಳು ಗರಿಯಂತೆ ಈಗ ಪ್ರೀತಿ ಮಮತೆ ಸರಿಸಾಟಿ ಇಲ್ಲ. ದೃಷ್ಟಿ ನಿನಗೆ ತಾಕದೇ ಇರಲಿ. ನಿದಿರೆ ಮಾಡೋ ಕಂದ ಹಾಡಿ ಪಾಡಿ ನಿನ್ನಂದ ಚಂದ ಮೇಘಗಳೆಲ್ಲ ಹನಿಯಾದವು. ಕ್ಷಮಿಸಿ ಪ್ರಭು, ನನ್ನಿಂದ ಸುಮ್ಮನಿರಲಾಗಲಿಲ್ಲ. ಮಾರುತಿಯನ್ನು ಸಮಾಧಾನಪಡಿಸಲು ನನಗೆ ಅನಿಸಿದ್ದನ್ನು ಮಾಡಿ ಬಂದೆ. ಆ ನಿಮ್ಮ ಮಾತೃತ್ವದ ಭಾವಕ್ಕೆ ಈಗ ನೆಮ್ಮದಿ ದೊರಕಿರಬೇಕಲ್ಲವೇ ದೇವಿ? ಆದರೆ ಪ್ರಭು, ಸೂರ್ಯೋದಯವಾಗುವುದರಲ್ಲಿದೆ. ಮಾರುತಿಗೆ ಮಾರ್ಗ ತೋರಿಸಲು ಆಕಾಶದಲ್ಲಿ ಧ್ರುವತಾರೆ ಸಹ ಇರುವುದಿಲ್ಲ. ಧನ್ಯವಾದ ಅಮ್ಮ. ನಮ್ ಕೂಗನ್ ಕೇಳಿ ನಮ್ ಕನ್ಸಲ್ ಬಂದಿದ್ರಿ ನೀವು. ಬೆಳಕಾಗಿ ಹೋಯ್ತು. ಮಿತ್ರ ಧ್ರುವ ಈಗ ಕಾಣಿಸೋದೇ ಇಲ್ಲ. ಮುಂದಿನ ಮಾರ್ಗನ ಯಾರು ತೋರಿಸ್ತಾರೀಗ? रुद्र रुद्र महारुद्र तांडव शिव शंकर जगद्रूपी सर्वव्यापी हर हर परमेश्वर. ओम नमः शिवाय, ओम नमः शिवाय. रुद्र रुद्र महारुद्र तांडव शिव शंकर जगद्रूपी सर्वव्यापी हर हर परमेश्वर. ओम नमः शिवाय, ओम नमः
ಶಿವಾಯ ಓಂ ನಮಃ ಶಿವಾಯ ರುದ್ರ ರುದ್ರ ಮಹಾರುದ್ರ ತಾಂಡವ ಶಿವಶಂಕರ ಜಗದ್ರೂಪಿ ಸರ್ವವ್ಯಾಪಿ ಹರ ಹರ ಪರಮೇಶ್ವರ ರುದ್ರ ರುದ್ರ ಮಹಾರುದ್ರ ತಾಂಡವ ಶಿವಶಂಕರ ಜಗದ್ರೂಪಿ ಸರ್ವವ್ಯಾಪಿ ಹರ ಹರ ಪರಮೇಶ್ವರ ರುದ್ರ ರುದ್ರ ಮಹಾರುದ್ರ ತಾಂಡವ ಶಿವ